ಶುಕ್ರಾಯ ನಮಃ. ಈ ವಿಡಿಯೋ ನಿಮಗೆ ಬಂದಿದೆ ಅಂದರೆ ಶುಕ್ರನ ಶಕ್ತಿ ಈಗ ನಿಮ್ಮ ಜೀವನವನ್ನು ಆವರಿಸ್ಕೊಳ್ತಾ ಇದೆ, ಮೆಲ್ಲಗೆ ಆದರೂ ಗಟ್ಟಿಯಾಗಿ ಬದಲಾಯಿಸ್ತಾ ಇದೆ. ನಮಸ್ಕಾರ ಪ್ರಿಯ ವೃಷಭ ರಾಶಿಯವರೇ. ಫೆಬ್ರವರಿ 2026 ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಮೌಲ್ಯಗಳನ್ನು ಪರೀಕ್ಷೆ ಮಾಡೋ ತಿಂಗಳು. ಇದು ಸುಮ್ಮನೆ ಒಂದು ಭವಿಷ್ಯ ಹೇಳೋ ವಿಡಿಯೋ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಇದು ನಿಮಗೆ ಸತ್ಯನ ಹೇಳುವಂತಹ ಟ್ಯಾರೋ ಕಾರ್ಡ್ಗಳ ಮಾರ್ಗದರ್ಶನ ಹೊಂದಿರುವಂತಹ ಒಂದು ವಿಡಿಯೋ, ನಿಮ್ಮೊಳಗೆ ಶಕ್ತಿನ ತೋರಿಸುವಂತಹ ಒಂದು ಪ್ರಯತ್ನ. ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಒಂದು ಮಾತು ನಿಮ್ಮ ಅಟ್ಯಾಚ್ಮೆಂಟ್ ಮತ್ತು ಭಯದ ರೂಟ್ ಅಂದರೆ ಅದರದ ಬೇರನ್ನ ಹುಡುಕಿ ಅದನ್ನು ನಿರ್ಮೂಲನೆ ಮಾಡುವಂತಹ ಮಾತು. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಹಾಗೂ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ನಾವೀಗ ಕಾರ್ಡ್ಗಳಿಗೆ ಪೆಂಡೆಲಮ್ ಮೂಲಕ ಎನರ್ಜಿನ ಫಿಲ್ ಮಾಡೋಣ. ನಿಮಗೆ 2026 ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿರಲಿ. ನಿಮಗೆ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಲಿ. ನಿಮ್ಮ ಕೆಲಸದಲ್ಲಿ ಏಳಿಗೆಯನ್ನು ಕೊಡಲಿ. ನಿಮ್ಮ ಪ್ರೀತಿ, ಮದುವೆ, ವಿವಾಹ ಎಲ್ಲವೂ ಸುಖವಾಗಿ ಸಂತೋಷವಾಗಿ ಇರಲಿ. ಎಲ್ಲ ಮಾತುಗಳು ಎನರ್ಜಿ ರೂಪದಲ್ಲಿ ಟ್ಯಾರೋ ಕಾರ್ಡ್ಗಳಲ್ಲಿ ಫಿಲ್ ಆಗಲಿ. ಬನ್ನಿ ವೀಕ್ಷಕರೇ, ನಾವೀಗ ಕಾರ್ಡ್ಗಳನ್ನು ಶಫಲ್ ಮಾಡಿ ಸ್ಪ್ರೆಡ್ ಮಾಡಿ ನೋಡೋಣ. ಯಾವುದು ನಿಮ್ಮ ಲಕ್ಕಿ ಕಾರ್ಡ್, ಯಾವುದು ನಿಮಗೆ ಒಂದು ಹೊಸ ವಿಚಾರವನ್ನು ಹೇಳುವಂತಹ ವಿಶೇಷವಾದಂಥ ಟ್ಯಾರೋ ಕಾರ್ಡ್ ಬಂದಿದೆ ಅನ್ನೋದನ್ನು ನೋಡೋಣ. ಇನ್ನು ತಡ ಮಾಡೋದು ಬೇಡ, ನಿಮ್ಮ ಸತ್ಯದ ವೇದಿಕೆಯನ್ನು ಶುರು ಮಾಡೋಣ. ನಿಮಗೆ ಅಧಿಪತಿ ಗ್ರಹ ಶುಕ್ರ. ನಿಮ್ಮ ಸ್ವಭಾವ ಸ್ವಲ್ಪ ಗ್ರೌಂಡೆಡ್ ಆಗಿ ಮತ್ತು ಸ್ಟೆಬಿಲಿಟಿ ಆಗಿರ್ತೀರ. ವೃಷಭ ರಾಶಿಯವರು, ನೀವು ಶುಕ್ರ ಗ್ರಹ ಸುಖ, ಸೌಂದರ್ಯ, ಹಣ ಮತ್ತು ಸಂಬಂಧಗಳ ಮೇಲೆ ಹಿಡಿತ ಇಟ್ಟಿದ್ದಾನೆ. ನಿಮಗೆ ಇದರಿಂದ ತುಂಬ ಒಳ್ಳೆಯದಾಗ್ತಾರೆ. ಆದರೆ ಸ್ವಲ್ಪ ಅಟ್ಯಾಚ್ಮೆಂಟ್ಸ್ಗಳು ಜಾಸ್ತಿ ಆಗಿ ಅದೇ ನಿಮಗೆ ಲಾಕಿಂಗ್ ಅಂದರೆ ಬಂಧನ ಆಗೋ ಥರ ಕಾಣಿಸ್ತಾ ಇದೆ. ವೃಷಭ ರಾಶಿಯವರು ಇದರಿಂದ ಏನು ಕಲ್ತ್ಕೊಳ್ಬೇಕಂತಂದರೆ, ಇದೊಂದು ಪಾಠ ಅಂತ ಅಂದ್ಕೊಂಡೆ. ಇದರಿಂದ ನೀವು ಸರಿಯಾದ ಮಾರ್ಗವನ್ನು ಹಿಡಿಬೇಕು ಅನ್ನೋದು ಈ ಎಲ್ಲ ಕಾರ್ಡ್ಗಳ ಓವರ್ ಆಲ್ ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಈಗ ಈ ಕಾರ್ಡ್ ದಿ ಹೈರೋಫ್ಯಾಂಟ್, ಈ ಕಾರ್ಡ್ ಮೂಲಕ ನಾವೀಗ ಓವರ್ ಆಲ್ ಎನರ್ಜಿನ ಇನ್ನೂ ಸ್ವಲ್ಪ ಡೀಪರ್ ಆಗಿ ನೋಡೋಣ. ಈ ತಿಂಗಳು ನಿಮಗೆ ಸ್ಲೋ ಮಂತ್ ಅಂತ ಅನ್ನಿಸ್ಬೋದು, ಅಂದರೆ ಫೆಬ್ರವರಿ ತಿಂಗಳು ಸ್ವಲ್ಪ ಸ್ಲೋ ಅಂತ ಅನ್ನಿಸ್ಬೋದು. ಆದರೆ ಸ್ಲೋ ಮೂಮೆಂಟ್ ಜೊತೆಗೆ ಸ್ಟ್ರಾಂಗ್ ಫೌಂಡೇಶನ್ ಕೂಡ ಕಟ್ತಾ ಇದೆ. ಈ ಕಾರ್ಡಲ್ಲಿ ನೋಡಿ, ಇವರು ಗುರುಗಳು ತಾನು ಬೋಧನೆ ಮಾಡ್ತಾ ಇದ್ದಾರೆ. ಓಕೆನಾ? ಈ ಬೋಧನೆ ಮಾಡ್ತಿರೋದ್ರ ಅರ್ಥ ಏನಂತಂದರೆ, ಏನೋ ಒಂದು ಜೀವನದಲ್ಲಿ ಹೊಸದಾಗಿ ಅವರು ಕಲ್ತ್ಕೊಂಡು ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದೆ. ಅಂದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಸಂಸಾರದಲ್ಲಿ ನೀವು ಕಲ್ತ್ಕೊಂಡು ನಿಮ್ಮವರಿಗೂ ಹೇಳ್ಕೊಡೋದ್ರಿಂದ ನಿಮ್ಮಲ್ಲಿ ಅದು ಸ್ಟ್ರಾಂಗ್ ಫೌಂಡೇಶನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಶಾರ್ಟ್ಕಟ್ ಹುಡ್ಕೊಂಡು ಹೋಗಬೇಡಿ. ಶುಕ್ರ ಶಕ್ತಿ ಯಾವಾಗಲೂ ಬ್ಲಾಕ್ ಆಗುತ್ತೆ ಅನ್ನೋದು ಮಾತ್ರ ನೆನ್ಪಿಟ್ಕೊಳ್ಳಿ. ನೀವು ಹಣ ಮತ್ತು ಸಂಬಂಧ ಎರಡಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಬಟ್ ಏನಂತಂದರೆ, ಎರಡೂ ನಿಮ್ಮ ಕೈ ಮೀರಿ ಹೋಗುತ್ತೆ ನೀವು ಯಾವಾಗ ಶಾರ್ಟ್ಕಟ್ನ ಹುಡುಕ್ತಿರೋ ಆಗ. ನಾವೀಗ ಇದೇ ಕಾರ್ಡ್ ಜೊತೆಗೆ 3 ಆಫ್ ಪೆಂಟಿಕಲ್ಸ್, ಈ ಎರಡೂ ಕಾರ್ಡನ್ನು ಸೇರಿಸಿ ಕೆರಿಯರ್ ಬಗ್ಗೆ ನಾವು ನೋಡೋಣ. ನೀವು ಟ್ರೆಡಿಷ್ನಲ್ ಫೀಲ್ಡು ಅಥವಾ ಬ್ಯಾಂಕಿಂಗು, ಟೀಚಿಂಗ್ ಅಥವಾ ಫೈನಾನ್ಸ್, ಡಿಸೈನ್ ಇವುಗಳಲ್ಲಿ ಯಾವುದ್ರಲ್ಲಾದರೂ ಇದ್ದೀರಾ ಅಂತಂದರೆ ಗ್ರೋತ್ ಕಾಣಿಸ್ತಾ ಇದೆ. ನಿಮ್ಮ ಬಾಸ್ ಅಥವಾ ಸೀನಿಯರ್ಗಳು ನಿಮಗೆ ಅಡ್ವೈಸ್ ಮಾಡ್ತಾರೆ, ಅದನ್ನು ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಟೀಮ್ ವರ್ಕ್ ನಿಮಗೆ ಬೇಕೇ ಬೇಕು ಅನ್ನೋದು ಈ ಕಾರ್ಡ್ ಸಿಕ್ಕಿದಾಗಲೇ ನಾನು ಅಂದ್ಕೊಂಡೆ, ನಿಮಗೆ ಟೀಮ್ ವರ್ಕ್ ಈ ತಿಂಗಳು ಬೇಕೇ ಬೇಕು ಅಂತ. ಇದರೊಟ್ಟಿಗೆ ನಾವು ನನಗೆ ಸಿಕ್ಕಿರುವಂತಹ ನೆಕ್ಸ್ಟ್ ಕಾರ್ಡ್ ನೈಟ್ ಆಫ್ ಪೆಂಟಕಲ್ಸ್. ಈ ಕಾರ್ಡನ್ನು ಸೇರಿಸಿ ನಾನು ನಿಮಗೆ ಕೊಡುವಂತಹ ಗೈಡೆನ್ಸ್ ಏನಂತಂದರೆ, ಸ್ಲೋ ಲರ್ನಿಂಗ್ಸ್ ತುಂಬ ಇಂಪಾರ್ಟೆಂಟು. ಈ ತಿಂಗಳು ನಿಮಗೆ ತುಂಬ ಬೆಸ್ಟ್, ಫೆಬ್ರವರಿ ತಿಂಗಳು ತುಂಬ ಬೆಸ್ಟ್ ಆಗಿದೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಸ್ವಲ್ಪ ಸ್ಪೀಡ್ ಇರಲಿ. ಅಂದರೆ ಸ್ಪೀಡ್ ಅಂತಂದರೆ ಒಂದೇ ಸರ್ತಿಗೆ ಎಲ್ಲ ಓದ್ಕೊಂಡು ಕೂತ್ಕೋತೀನಿ, ಹಂಗಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇವತ್ತು 7ರಿಂದ 8 ಗಂಟೆ ತನಕ ಓದ್ತೀನಿ ಅಂತಂದರೆ ಆ 7ರಿಂದ 8 ಗಂಟೆನ ನೀವು ಪ್ರತಿದಿನ ಮೇಂಟೈನ್ ಮಾಡಬೇಕು. ಒಂದಿನ ಮಾಡಿ ಇನ್ನೊಂದು ದಿನ ಮಾಡಲ್ಲ, ಆ ಥರ ಮಾಡಬೇಡಿ. ನಿಮಗೆ ಹಣ, ಹೆಸರು, ನೆಮ್ಮದಿ ಎಲ್ಲದೂ ಸಿಗಬೇಕಂತಂದರೆ ಈ 3 ಕಾರ್ಡ್ಗಳು ನಿಮಗೆ ಹೇಳ್ತಿರುವಂಥ ಈ ಎನರ್ಜಿನ ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾವೀಗ ಹಣ ಮತ್ತು ಸೆಕ್ಯೂರಿಟಿ ಈ ವಿಚಾರ, ಅಂದರೆ ನೀವು ಹೇಗೆ ಸೇವಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಅದನ್ನು ನಾವು ಸ್ವಲ್ಪ ಡೀಪರ್ ಆಗಿ ನೋಡೋಣ. ಇನ್ಕಮ್ ಸ್ಟಡಿಯಾಗಿ ಕಾಣಿಸ್ತಾ ಇದೆ. ಈಕೆ ನೋಡಿ ತುಂಬ ಶ್ರೀಮಂತಿಕೆ ಕಾಣಿಸ್ತಾ ಇದೆ ಈ ಚಿತ್ರದಲ್ಲಿ. ಇನ್ಕಮ್ ಸ್ಟಡಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆಯೇ ಲಕ್ಸುರಿ ಇದೆ, ಸ್ವಲ್ಪ ಟೆಂಪ್ಟೇಷನ್ ಜಾಸ್ತಿ, ಅಂದರೆ ಆಸೆಗಳು ಜಾಸ್ತಿ, ಗ್ರಿಡಿನೆಸ್ ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಬಟ್ ಇಂಟ್ಯೂಷನ್ ಹೇಳೋ ಪ್ರಕಾರ ನಿಮಗೆ ಒಂದೇ ಇನ್ಕಮ್ ಅಲ್ಲ, ಮಲ್ಟಿಪಲ್ ಇನ್ಕಮ್ಸ್ ನೀವೇನಾದ್ರು ಮಾಡ್ಕೊಳ್ಬೇಕು. ಪ್ಯಾಸಿವ್ ಇನ್ಕಮ್, ಈಗ ನೋಡಿ ಯಾರಾದರೂ ಅಲ್ಲಿ ಇಲ್ಲಿ ಒಂದೊಂದು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಸೊ ಅದು ಕೂಡ ನಿಮಗೆ
ಒಂದು ರೀತಿಯಲ್ಲಿ ಲಾಭದಾಯಕವಾಗಿ ಬರ್ತಾ ಇದೆ ಅಂದರೆ ಖಂಡಿತ ಮಾಡಿ. ನಿಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ಮಾಡಿ. ಅರ್ಥ ಆಯ್ತಾ? ನೀವೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅವಾಯ್ಡ್ ಮಾಡಿ. ಫ್ರಾಡ್ ಇದ್ದಾರೆ ಅಂತ ನಿಮ್ಗೆ ಯಾರಾದರೂ ಒಬ್ರು ಕೂಡ ಅದ್ರ ಬಗ್ಗೆ ನೆಗೆಟಿವ್ ಹೇಳಿದ್ರೆ ಡೀಪ್ ಅನಾಲಿಸಿಸ್ ಮಾಡಿದ್ರೆ ದಯವಿಟ್ಟು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಫ್ಯೂಚರ್ಗೆ ರಿಗ್ರೆಟ್ ಆಗಬಾರ್ದು ಅನ್ನೋದಾದರೆ ಇನ್ವೆಸ್ಟ್ಮೆಂಟ್ನ ನೀವು ಕಂಫರ್ಟ್ ಝೋನ್ ಬಿಟ್ಟು ಮಾಡಬೇಕು. ಅಂದರೆ ಕೂತಲ್ಲೇ ಎಲ್ಲ ಆಗಬೇಕು ಅಂತಲ್ಲ, ಸ್ವಲ್ಪ ರಿಸರ್ಚ್ ಮಾಡಿ. ಎಷ್ಟೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಇಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಿಮಗೆ ಇನ್ನು ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲ ಕೊಡ್ತಾ ಇರ್ತಾರೆ. ಅಲ್ಲಿ ಫ್ರಾಡ್ ಯಾರು ನಿಜವಾದವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಕ್ರಾಸ್ ಚೆಕ್ ಮಾಡದೆ ದಯಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ನಿಮ್ಮ ಲವ್ ಮತ್ತು ಮ್ಯಾರೇಜ್ ವಿಚಾರಕ್ಕೆ ನಾವು ನೆಕ್ಸ್ಟ್ ಕಾರ್ಡ್ಗಳನ್ನು ತೆಗೆಯೋಣ. ಈಗ ನನಗೆ 2 ಆಫ್ ಕಪ್ಸ್ ಮತ್ತು 10 ಆಫ್ ಪೆಂಟಿಕಲ್ಸ್ ನೀವು ಕೂಡ ನೋಡ್ತಾ ಇದ್ದೀರಾ. ಈಗ 2 ಆಫ್ ಕಪ್ಸ್ನಲ್ಲಿ ನಾವು ನೋಡೋಣ ಜೆನ್ಯೂನ್ ಬಾಂಡಿಂಗ್ ಕಾಣಿಸ್ತಾ ಇದೆ ಮತ್ತು ಪೊಸೆಸಿವ್ನೆಸ್ ಕಂಟ್ರೋಲ್ ಮಾಡುತ್ತೆ ಅನ್ನೋ ಥರ ಏನೋ ಒಂದು ಇಂಟ್ಯೂಷನ್ ಹೇಳ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹೇಗೆ ಈ ಪ್ರೇಮಿಗಳು ತಮಗೆ ತಾವು ಸರೆಂಡರ್ ಮಾಡ್ಕೊಂಡಿದ್ದಾರೆ ತಮ್ಮ ಪ್ರೇಮಿಗೆ, ಅಂದರೆ ತಮ್ಮ ವಿವಾಹಿತ ಅಥವಾ ತಮ್ಮ ಪಾರ್ಟ್ನರ್ಗೆ ಎಲ್ಲ ರೀತಿಯಲ್ಲೂ ಗೌರವ ಕೊಡ್ತಾ ಇದ್ದಾರೆ. ಮತ್ತು ಆ ಮರ್ಯಾದೆ ಏನಿದೆ ಅಲ್ಲಿ ಸ್ಟೇಬಿಲಿಟಿ ಕಾಣಿಸ್ತಾ ಇದೆ, ಪೊಸೆಸಿವ್ನೆಸ್ ಇಲ್ಲ. ಅರ್ಥ ಆಯ್ತಾ? ನಿಮಗೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಪಾರ್ಟ್ನರ್ ಮೇಲೆ ಪೊಸೆಸಿವ್ನೆಸ್ ಫೀಲ್ ಆಗ್ತಾ ಇದೆ, ಆ ಥರ ಎಲ್ಲ ಇತ್ತು ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದು ನಿಮ್ಮ ವೀಕ್ನೆಸ್ ಆಗುವಂತಹ ಸಾಧ್ಯತೆಗಳಿದೆ ಅಂತ. ಈಗ 10 ಆಫ್ ಪೆಂಟಿಕಲ್ಸ್ ಈ ಕಾರ್ಡ್ನಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಮ್ಯಾರೇಜ್ ಸಪೋರ್ಟ್ ಆಗಿದೆ. ಅಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಮದುವೆ ಆಗಿರುವಂಥವ್ರು ನಿಮಗೆ ತುಂಬ ಸಪೋರ್ಟಿಂಗ್ ಆಗಿರ್ತಾರೆ ಫೆಬ್ರವರಿನಲ್ಲಿ. ಮತ್ತು ಮನಿ ಬಗ್ಗೆ ಅಂದರೆ ಹಣದ ಬಗ್ಗೆ ಡಿಸ್ಕಷನ್ ಮಾಡೋದ್ರಲ್ಲಿ ಸ್ವಲ್ಪ ಓಪನ್ ಆಗಿರಿ, ತುಂಬ ಹೈಡ್ ಆ್ಯಂಡ್ ಸಿಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರೀತಿ ಪಾತ್ರರು ಏನಿದ್ದಾರೆ ಅವ್ರ ಹತ್ರ ನೀವು ತುಂಬ ಹೈಡ್ ಆ್ಯಂಡ್ ಸಿಕ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಏನೋ ಹೈಡ್ ಮಾಡ್ತಿದ್ದಾರೆ ಅಂತೇಳಿ ಸುಮ್ಮನೆ ಮನೆಯಲ್ಲಿ ಜಗಳಗಳಾಗೋ ಸಾಧ್ಯತೆಗಳಿರುತ್ತೆ. ಅದಾಗ್ದಂಗೆ ನೀವು ನೋಡ್ಕೊಳ್ಬೇಕಂತಂದರೆ ಏನು ಮನಿ ಬಗ್ಗೆ ಡಿಸ್ಕಷನ್ಸ್ ಇದೆ ಅದನ್ನು ಓಪನ್ ಆಗಿ ಫ್ಯಾಮಿಲಿಯವ್ರ ಹತ್ರ ಡಿಸ್ಕಸ್ ಮಾಡಿ ಡಿಸಿಷನ್ಸ್ ತಗೊಳ್ಳೋದು ಒಳ್ಳೆಯದು. ಶುಕ್ರ ಗ್ರಹ ಆಗಲೇ ಹೇಳಿದಾಗೆ ನಿಮಗೆ ಅಧಿಪತಿ ಶುಕ್ರ ಗ್ರಹ. ಶುಕ್ರ ದೇವರು ಇಷ್ಟಪಡ್ತಾರೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು ತುಂಬ ರೆಸ್ಪೆಕ್ಟ್ಫುಲ್ ಆಗಿರೋದನ್ನು, ಹಾಗೆಯೇ ಅವರಿಗೆ ನೀವು ಗೌರವ ಕೊಡೋದನ್ನು ಶುಕ್ರ ಗ್ರಹ ಖಂಡಿತ ನಿಮಗೆ ಅದನ್ನು ಇಷ್ಟಪಟ್ಟು ನಿಮಗೆ ಆಶೀರ್ವಾದ ಜಾಸ್ತಿನೇ ಮಾಡ್ತಾರೆ. ವೃಷಭ ರಾಶಿಯವರೇ, ಪ್ರೀತಿ ನಿಶಬ್ದ ಆಗಿದ್ದರೆ ಅದು ಗಟ್ಟಿಯಾಗಿದೆ ಅಂತ ಅರ್ಥ. ಸುಮ್ಮನೆ ಜಗಳಗಳು ಅದೆಲ್ಲ ಆಗ್ತಾ ಇದ್ರೆ ಅಲ್ಲಿ ಏನು ಕಾನ್ಫ್ಲಿಕ್ಟ್ ಅಥವಾ ಅಲ್ಲೇನು ಪ್ರಾಬ್ಲಮ್ ಶುರುವಾಗಿದೆ ಅಂತ ಅರ್ಥ. ಆ ಪ್ರಾಬ್ಲಮ್ ಆಗ್ದಂಗೆ ನೀವು ನೋಡ್ಕೊಳ್ಳಿ. ನಾವೀಗ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕತೆಯ ಬಗ್ಗೆ ಒಂದು ಗೈಡೆನ್ಸನ್ನು ನೋಡಬೇಕು ಅಂತಂದರೆ ನಮಗೆ ಈಗ ಕೊನೆಯಲ್ಲಿ ಉಳಿದಿರುವಂತಹ ಟೆಂಪರೆನ್ಸ್ ಕಾರ್ಡ್ ಇದೇನು ಹೇಳ್ತಾ ಇದೆ ಅಂದರೆ ಇಲ್ಲೇ ನೋಡಿದ ಹಾಗೆ ದೇವತೆ ಕಷ್ಟ ಸುಖ ಎಲ್ಲವನ್ನು ಅಳೆದು ತೂಗ್ತಾ ಇದ್ದಾಳೆ. ಅಂದರೆ ನಿಮ್ಮ ಆತ್ಮಕ್ಕೆ ಬೇಕಾಗಿರೋದು ಎಕ್ಸ್ಟ್ರೀಮ್ ಆಗಿರುವಂತಹ ಟೆನ್ಷನ್ಸ್ಗಳಲ್ಲ, ಬ್ಯಾಲೆನ್ಸ್ಡ್ ಆಗಿರೋ ಒಂದು ಸುಂದರವಾಗಿರೋ ಒಂದು ಜೀವನ. ಓಕೆನಾ? ನೀವು ಶುಕ್ರವಾರದ ದಿನ ಸಿಂಪಲ್ ಆಗಿ ಮಹಾಲಕ್ಷ್ಮಿಗೆ ಒಂದು ಪೂಜೆ ಮಾಡೋದಾಗಲಿ ಅಥವಾ ಬಿಳಿ ಹೂಗಳಿಂದ ತಾಯಿಗೆ ಸಿಂಗಾರ ಮಾಡಿ ಆಕೆಯನ್ನು ಆರಾಧನೆ ಮಾಡೋದಾಗಲಿ ಅಥವಾ ಹಾಲು ಮತ್ತು ಸಕ್ಕರೆನ ನೀವು ಡೊನೇಷನ್ ಮಾಡೋದಾಗಲಿ. ಇಲ್ಲಿ ನೋಡಿ ವೈಟ್ ಕಲರ್ ಡ್ರೆಸ್ ಹಾಕಿದ್ದಾರೆ, ಇಲ್ಲಿ ನಮ್ಗೆ ಇಂಡಿಕೇಶನ್ ಬರ್ತಾ ಇದೆ ಶುಗರ್ ಅಥವಾ ಹಾಲನ್ನು ನೀವು ಡೊನೇಷನ್ ಮಾಡೋದು ಕೂಡ ನಿಮಗೆ ಒಳ್ಳೆಯದಾಗ್ತದೆ. ಎಲ್ಲಿ ಅಗತ್ಯ ಇರುತ್ತೆ ನೋಡಿ, ಆರ್ಫನೇಜ್ಗಳಿರುತ್ತೆ ಅಥವಾ ವೃದ್ಧಾಶ್ರಮಗಳಿರುತ್ತೆ, ಅಲ್ಲಿ ನೀವು ಹೋಗಿ ಏನಾದರೂ ಸಹಾಯ ಮಾಡಲಿಕ್ಕಾಗತ್ತೆ ಅಂದರೆ ಖಂಡಿತ ಸಹಾಯ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಅಥವಾ ಓಂ ಶುಕ್ರಾಯ ನಮಃ ಈ ಮಂತ್ರ ಕೂಡ ನೀವು 11 ಸಾರ್ತಿ ಪ್ರತಿದಿನ ಹೇಳಿಕೊಳ್ಳೋದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಟೆಂಪರೆನ್ಸ್ ಕಾರ್ಡ್ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಪೇಷನ್ಸ್ ಇರಲಿ. ಭಗವಂತ ನಿಮ್ಮ ಜೀವನದ ಸ್ಕ್ರೀನ್ ಹಿಂದೆ ವರ್ಕ್ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ನಿರ್ಧಾರಗಳು ಬೇಡ, ಎಲ್ಲ ರೀತಿಯಲ್ಲೂ ಬ್ಯಾಲೆನ್ಸ್ಡ್ ಆಗಿರಿ ಅಂತ ಈ ಚಿತ್ರ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರ ಮೂಲಕ ಆಶೀರ್ವಾದನ ಪಡ್ಕೊಳ್ಳಿ ಅನ್ನೋದು ಕೂಡ ಈ ಕಾರ್ಡಿನ ಚಿಹ್ನೆಯಾಗಿದೆ. ಓವರಾಲ್ ಆಗಿ ಹೇಳಬೇಕಂತಂದರೆ ತಕ್ಷಣ ನಿರ್ಧಾರಗಳು ಬೇಡ, ಸಮಾಧಾನವಾಗಿರಿ. ಹಣದ ವಿಚಾರದಲ್ಲಿ ಲಕ್ಸುರಿ ಖರ್ಚು ಮಾಡೋ ಬದಲು ಸ್ವಲ್ಪ ಫ್ಯೂಚರ್ ಬಗ್ಗೆ, ಫ್ಯೂಚರ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಸ್ವಲ್ಪ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬಂದು ಕೆಲಸದ ಮೇಲೆ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ. ಕೆರಿಯರ್ನಲ್ಲಿ ಸೀನಿಯರ್ ಅಥವಾ ಎಲ್ಡರ್
ಕೊಲೀಗ್ಸ್ ಯಾರಾದ್ರೂ ಇದ್ದಾರೆ, ನಿಮ್ಗೆ ಅವ್ರು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಇಗ್ನೋರ್ ಮಾಡಬೇಡಿ. ಸ್ಲೋ ಪ್ರೋಗ್ರೆಸ್ ಇದ್ರೂ ಕೂಡ ಫೌಂಡೇಶನ್ ಗಟ್ಟಿಯಾಗಿರುತ್ತೆ ಅಂತ ತೋರಿಸ್ತಾ ಇದೆ. ಪಾಸಿಟಿವ್ನೆಸ್ ಬೇಡ ರಿಲೇಷನ್ಶಿಪ್ನಲ್ಲಿ. ಇನ್ಸೆಕ್ಯೂರಿಟಿ ಮಾತ್ರ ಫೀಲ್ ಮಾಡಬೇಡಿ. ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಸ್ವಲ್ಪ ನಂಬಿಕೆ ಇಟ್ಟು ಆ ಮಾತನ್ನು ಕೇಳಿಸ್ಕೊಳ್ಳಿ. ಅಲ್ಲಿ ಏನಾದರೂ ಒಳ್ಳೇದು ನಡೀತಾ ಇದೆ ಅಂತಂದರೆ ಅದಕ್ಕೆ ಗೌರವ ಕೊಟ್ಟು ನಿಮ್ಮ ಸಂಬಂಧಿಕರನ್ನ ಅಥವಾ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳಿ. ಹಾಗೆ ಹೆಲ್ತ್ ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಈಟಿಂಗ್ ಅಥವಾ ಕ್ರೇವಿಂಗ್ ಜಾಸ್ತಿ ಇರುತ್ತೆ. ಶುಗರ್ ಕೂಡ ಅಂದರೆ ಸಿಹಿ ಐಟಮ್ಗಳನ್ನ ತಿನ್ಬೇಕಂತ ಆಸೆ ಆಗಬಹುದು, ಅದನ್ನು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಳ್ಳಿ. ಲೈಟ್ ಫುಡ್ಡು ಮತ್ತು ಈವ್ನಿಂಗ್ ವಾಕ್ ನೀವು ಮಾಡ್ತೀರಾ ಅಂತಂದರೆ ನಿಮಗೆ ಒಳ್ಳೆಯದು ಅಂತ ಕಾಣಿಸ್ತಾ ಇದೆ. ವೃಷಭ ರಾಶಿಯವರಿಗೆ ಚೇಂಜ್ ಕಷ್ಟ ಆಗ್ಬೋದು, ಆದರೆ ಭಯ ಆಗಲ್ಲ, ಆಯಿತಾ? ಅಟ್ಯಾಚ್ಮೆಂಟ್ಗಳು, ಅನ್ವಾಂಟೆಡ್ ಅಟ್ಯಾಚ್ಮೆಂಟ್ಗಳು ಬೇಡ. ಅಟ್ಯಾಚ್ಮೆಂಟ್ಸ್ ಯಾವಾಗಲೂ ನಿಮಗೆ ಕಷ್ಟ ಕೊಡುತ್ತೆ. ಲೈಫ್ನ ಸ್ಮೂತಾಗಿ ಇಟ್ಕೊಳ್ಬೇಕು. ಶುಕ್ರ ಗ್ರಹದ ಅನುಗ್ರಹನ ಸಂಪೂರ್ಣವಾಗಿ ಪಡಿಬೇಕಂತಂದರೆ ನೀವು ನಿಮ್ಮ ಸಂಬಂಧಗಳು, ನಿಮ್ಮ ಕೆಲಸ ಎಲ್ಲ ಕಡೆನೂ ಶ್ರದ್ಧಾ ಭಕ್ತಿಯಿಂದ ಇದ್ದಷ್ಟು ಒಳ್ಳೆಯದು. ಅದೃಷ್ಟದ ಬಣ್ಣಗಳು ಯಾವುವು ವೃಷಭ ರಾಶಿಯವರಿಗೆ ಅಂದರೆ ಬಿಳಿ ಮತ್ತು ಲೈಟ್ ಪಿಂಕ್ ಮತ್ತು ಗ್ರೀನ್ ಕಲರ್, ಓಕೆನಾ? ಲಕ್ಕಿ ನಂಬರ್ಗಳು 2, 6, 15 ಮತ್ತು 24. ಲಕ್ಕಿ ಡೇಟ್ 2, 6, 11, 15 ಮತ್ತು 20, 24ನೇ ತಾರೀಕು ಲಕ್ಕಿ ಡೇಟ್ಸ್ಗಳಂತ ತೋರಿಸ್ತಾ ಇದೆ. ಈ ದಿನಗಳಲ್ಲಿ ನೀವು ಇಂಪಾರ್ಟೆಂಟ್ ವರ್ಕ್ ಅಥವಾ ಡಿಸ್ಕಷನ್ ಅಥವಾ ಶಾಪಿಂಗ್ ಈ ದಿನಗಳಲ್ಲಿ ಮಾಡಿ ಅಥವಾ ಶುರು ಮಾಡಿ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಲಕ್ಕಿ ಡೇ ನಾನು ಆಗಿಂದ ಹೇಳ್ತಾ ಇದ್ದೀನಿ, ಶುಕ್ರ ಗ್ರಹ, ಅದು ಶುಕ್ರವಾರ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ವೀನಸ್ ಅಂದರೆ ಶುಕ್ರನ ಪವರ್ ನಿಮಗೆ ಜಾಸ್ತಿ ಸಿಗುತ್ತೆ. ನಾನು ಆಗಲೇ ಒಂದು ಮಂತ್ರ ಹೇಳಿದೆ, ಓಂ ದ್ರಾಂ ದ್ರೀಂ ದ್ರೌಂ ಸೌಂ ಶುಕ್ರಾಯ ನಮಃ ಅಥವಾ ಓಂ ಶುಕ್ರಾಯ ನಮಃ. ಈ ಮಂತ್ರ ಹೇಳ್ಕೊಂಡ್ರೆ 11 ಸಾರ್ತಿ ನಿಮಗೆ ವಿಶೇಷವಾಗಿ ನಿಮಗೆ ಶುಕ್ರ ದೇವರ ಅನುಗ್ರಹ ಕಂಪ್ಲೀಟ್ ಆಗಿ ಸಿಕ್ಕುವ ಸಾಧ್ಯತೆಗಳು ಜಾಸ್ತಿನೇ ಇದೆ. ಗ್ರಹ ಶುಕ್ರ ಗ್ರಹ, ಹಾಗೆ ನಿಮ್ಮ ದೇವತೆ ಮಹಾಲಕ್ಷ್ಮಿ. ದಯವಿಟ್ಟು ಮಹಾಲಕ್ಷ್ಮಿಗೆ ಬಿಳಿ ಹೂಗಳಿಂದ ಅಲಂಕರಿಸಿ ಶುಕ್ರವಾರ ಪೂಜೆ ಮಾಡೋದನ್ನ ಖಂಡಿತ ಮರಿಬೇಡಿ. ವೃಷಭ ರಾಶಿಯವರೇ, ಈ ಎಲ್ಲ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಮಹಾಲಕ್ಷ್ಮಿ ಅಥವಾ ಜೈ ಮಹಾಲಕ್ಷ್ಮಿ ಅಂತ ಬರೀರಿ. ವೃಷಭ ರಾಶಿಯವರೇ, ನೀವು ಜೋರಾಗಿ ಎಲ್ಲದನ್ನು ಬದಲಾಯಿಸ್ತೀನಿ ಅಂತ ಹೋರಾಡಬೇಡಿ. ನೀವು ನಿಧಾನವಾಗಿ, ಶಾಂತವಾಗಿ, ಶಾಶ್ವತವಾಗಿ ಬೇಕಾಗಿರುವಂತಹ ಬದಲಾವಣೆಗಳನ್ನು ಜೀವನದಲ್ಲಿ ತಂದ್ಕೊಳ್ಳಿ. ಶುಕ್ರನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಸಂಸಾರ ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಲಿ. ನಿಮ್ಮ ಆರೋಗ್ಯದ ಕಡೆ ಯಾವಾಗಲೂ ಗಮನನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.